ಪರಿವರ್ತನೆಯಾದ ಕಾರ್ಯಕರ್ತರ ಪರವಾಗಿ ಕೆಂಪರಾಜ್ ಬ್ಯಾಟಿಂಗ್. ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ನೇರ ಟಾಂಗ್. ಶಾಸಕರಿಗೆ ಕೆಂಪರಾಜ್ ಗುಡುಗು. ನಿಮ್ಮವರ ರೌಡಿಶೀಟ್ ತೆಗೆಸುವ ತಾಕತ್ತು ನಿಮಗಿಲ್ಲವೇ? ಶಾಸಕರಿಗೆ ಕೆಂಪರಾಜ್ ಗುಡುಗು. ನಿಮ್ಮವರ ರೌಡಿಶೀಟ್ ತೆಗೆಸುವ ತಾಕತ್ತು ನಿಮಗಿಲ್ಲವೇ? ಪರಿವರ್ತನೆಯಾದ ಕಾರ್ಯಕರ್ತರ ಪರವಾಗಿ ಕೆಂಪರಾಜ್ ಬ್ಯಾಟಿಂಗ್. ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ನೇರ ಟಾಂಗ್. ನಿಮ್ಮದೇ ಸರ್ಕಾರ ಅಲ್ವಾ? ಶಾಸಕರೇ, ಮೊದಲು ನಿಮ್ಮ ಲೀಡರ್ಗಳ ರೌಡಿ ಹಾಳೆ ಕ್ಲೋಸ್ ಮಾಡಿಸಿ. ಹೆಂಡತಿ ಮಕ್ಕಳ ಭವಿಷ್ಯಕ್ಕಾಗಿ ರೌಡಿಶೀಟ್ ಮುಕ್ತ ಮಾಡಿ. ಕೆಂಪರಾಜ್ ಮನವಿ. ವಯಸ್ಸಿನ ತಪ್ಪಿಗೆ ಇಡೀ ಜೀವನ ಶಿಕ್ಷೆಯಾಗಬಾರದು. ಪರಿವರ್ತಿತ ಕಾರ್ಯಕರ್ತರ ಬೆನ್ನಿಗೆ ನಿಂತ ಕೆಂಪರಾಜ್. ನಾನು ಅಧಿಕಾರವಿಲ್ಲದಿದ್ದರೂ ರೌಡಿಶೀಟ್ ತೆಗೆಸಿದ್ದೇನೆ, ನಿಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಕೆಂಪರಾಜ್ ಸವಾಲು. ಕಾರ್ಯಕರ್ತರ ಮೇಲೆ ರೌಡಿ ಪಟ್ಟ ಪೆಂಡಿಂಗ್. ಶಾಸಕರ ವಿರುದ್ಧ ಗುಡುಗೆ. ಕೆಂಪರಾಜ್ ಅವ್ರ ಮೇಲೆ ಏನಂತ ಆರೋಪ ಮಾಡಿದ್ರು? ಇವರು ರೌಡಿ ಸೀಟ್ಗಳೆಲ್ಲ ಹಿಂದೆ ಮಾಡ್ತಾ ಇದಾರೆ ಅಂತ ಅವರು ಒಂದು ಅರ್ಥ ಹೇಳಿದ್ದಾರೆ. ರೌಡಿ ಸೀಟ್ಗಳೆಲ್ಲ ಮತ್ತೆ ಅವ್ರನ್ನ ಆಕ್ಟಿವಿಟಿ ತಗೊಂಡು ಮತ್ತೆ ಅವ್ರು ರೌಡಿ ಸೀಟ್ ಆಗೋಣ ಅಂತ. ಆಯ್ತು, ನಿಮ್ಮಿಂದ ಇದಾರಲ್ಲ ರೌಡಿ ಸೀಟ್ಗಳು, ಒಳ್ಳೆಯವರು, ಓಕೆ, ನಾವು ಒಪ್ಕೊಳ್ಳೋಣ. ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ತಂದೆ ತಾಯಿಗಳಿದ್ದಾರೆ. ರೌಡಿ ಸೀಟ್ ಲಿಸ್ಟ್ ತೆಗಿಸ್ಬಿಡಿ. ಸುಮ್ಮನೆ ರೌಡಿ ಸೀಟ್ಗಳಂತ ಅವ್ರ ಹೆಸರಿಕೊಂಡು ಅವ್ರ ಬೆಂಬಲಿಸ್ಕೊಂಡು ನೀವು ಆಡ್ತಾ ಇದ್ದೀರಿ. ಅದ್ರ ಬದಲು ಅವ್ರು ರೌಡಿ ಸೀಟ್ ತೆಗಿಸ್ಬಿಟ್ಟು ಒಳ್ಳೆಯದಾಗಿದ್ರೆ ಜೊತೆ ಮಾಡ್ಕೊಳ್ಳಿ. ಮಾಡ್ಬೋದಲ್ಲ, ಸರ್ಕಾರ ನಿಮ್ದೇ ಅದಲ್ಲ. ಈಗ ನನ್ಗೆ ಅಧಿಕಾರ ಇಲ್ಲ ಈ ಗೌರಿಬಿದನೂರು ತಾಲೂಕಲ್ಲಿ. ನಾನ್ 4 ವರ್ಷದಿಂದ ಹೆಸರುಗಳ ಬೇಡ, ಯಾರೋ ಒಬ್ಬರು ನಾನು ತೆಗ್ಸಿದ್ದೀನಪ್ಪ, ತೆಗ್ಸಿದ್ದೀನಿ, ಆಗುತ್ತೆ. ಸರ್ಕಾರ ಇರೋವಾಗ ಪೊಲೀಸ್ ಸ್ಟೇಷನ್ಗೆ ಜೀಪ್ ಕೊಡಕ್ಕಾಗುತ್ತೆ? ನಿನ್ನ ಫಾಲೋವರ್ಸ್ಗೆ ರೌಡಿ ಸೀಟ್ ತೆಗಿಸಕ್ಕಾಗಲ್ವಾ? ಸೊ ಅದರಿಂದ ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ? ಸುಮ್ಮನೆ ಒಳ್ಳೆಯರಾಗಬೇಕು, ಹೆಂಗ್ ಒಳ್ಳೆದಾಗ್ತಾರೆ? ತೆಗ್ಸಿದ್ರೆ ಅವ್ರು ರೌಡಿ ಸೀಟ್. ಇದು ನನ್ನ ಪ್ರಶ್ನೆ. ಹೌದು, ಅವರು ಬಳಸ್ಕೊಂತ ಇದ್ದಾರೆ, ಬಳಸ್ಕೊಂಡೆ ರಾಜಕಾರಣ ಮಾಡ್ತಾ ಇರೋದು. ಮುಗೀತಾ? ಏನಿದೆ ಕೇಳೋದು? ಆ ಕಂಟೆಂಟು 3 ವರ್ಷ ಸಾಧನೆ, ಚಂಬು ಇಬ್ರು